ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚಲ್ಲಿ ಮುಂಬೈ ಗೆದ್ದಿದೆ ಗುರು. ನಾವು ಅನ್ಕೊಂಡಿದ್ದೆ ಒಂದು, ಸೊ ನಿನ್ನೆ ಮ್ಯಾಚ್ ಆಗಿದ್ದೆ ಒಂದು. ಸೊ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ನಿನ್ನೆ ಗುಜರಾತ್ ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು ಎಲ್ಲ ಉಲ್ಟಾ ಗುರು. ಹೌದು ಪಾಪ, ಅವ್ರು ಅನ್ಕೊಂಡಿದ್ದು ಏನಂತಂದ್ರೆ ಚೆನ್ನಾಗಿತ್ತು ಟಾಸ್ಕ್ ಮುಂಚೆ ಇನ್ನೊಂದು ಬಿಗ್ ಹೊಡೆತ ಬಿದ್ದಿದ್ದೇನಪ್ಪ ಅಂತಂದ್ರೆ ಡಾಟ್ ಇನ್ ಅವರು ಇಂಜುರಿ ಆಗ್ಬಿಡ್ತಾರೆ. ಸೊ ಆಕ್ಚುಲಿ ಇಂಜುರಿ ಟೆಸ್ಟ್ ಪಾಸ್ ಮಾಡಕ್ ಆಗಲ್ಲ ಪಾಪ, ಅಳ್ತಾ ಇರ್ತಾರೆ. ನಾನು ಫೈನಲ್ ಆಡಕ್ಕೆ ಸೆಮಿಫೈನಲ್ ಆಡಕ್ ಆಗ್ಲಿಲ್ವಲ್ಲ ಅಂತ ನನಗೂ ಒಂಥರ ಬೇಜಾರು ಅನ್ನಿಸ್ತು ಪಾಪ. ಅಂತ ಪ್ಲೇಯರ್ಗಳು ಫಿನಿಶಿಂಗ್ ಅಲ್ಲಿ ಸಖತ್ತಾಗಿ ಮಾಡ್ತಾ ಇದ್ರು, ಒಳ್ಳೆ ಟಚ್ ಅಲ್ಲಿ ಇದ್ರು, ಬೌಲಿಂಗ್ ಚೆನ್ನಾಗಿ ಆಗ್ತಾ ಇದ್ರು, ವಿಕೆಟ್ ತಗೊಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಒಂಥರ ಹ್ಯೂಜ್ ಬ್ಲೋ ಆಯ್ತು ಅಂತಾನೆ ಹೇಳ್ಬೋದು. ಸೊ ಆ ಜಾಗಕ್ಕೆ ಡಿಯಾಂಡ್ರೆ ಡಾಟಿನ್ ಅವ್ರ ಜಾಗಕ್ಕೆ ಡೇನಿಯಲ್ ಗಿಬ್ಸನ್ ಅನ್ನೋರು ನಿನ್ನೆ ಡೆಬ್ಯೂ ಮಾಡ್ತಾರೆ. ಮೊದಲನೇದಾಗಿ ಬ್ಯಾಟಿಂಗ್ ಮಾಡಕ್ ಬಂದಂತ ಮುಂಬೈ ಇಂಡಿಯನ್ಸ್ ಅವರು ಇವತ್ತು ಮತ್ತೆ ಯಶಿಕಾ ಭಾಟಿ ಅವ್ರ ಜೊತೆ ಮ್ಯಾಥ್ಯೂಸ್ ಅವರಂತೂ ಫುಲ್ ಮುಳುಗಿಸ್ಬಿಟ್ರು ಗುಜರಾತ್ ಜೈಂಟ್ಸ್ ಬೌಲರ್ಗಳನ್ನ. ಸೊ ಬಟ್ ಅಲ್ಲಿ ಯಶಿಕಾ ಭಾಟಿ ಅವರು ಜಾಸ್ತಿ ಸ್ಕೋರ್ ಮಾಡಕ್ ಆಗಲ್ಲ, ಅವರು ಕೂಡ ಬೇಗ ಔಟ್ ಆಗಿ 10 ರನ್ಸ್ಗೆಲ್ಲ ಔಟ್ ಆಗ್ಬಿಡ್ತಾರೆ. ಬಟ್ ಅದಾದ್ಮೇಲೆ ಗುರು ನ್ಯಾಟ್ ಸಿಲ್ವರ್ ಬ್ರೆಂಟ್ ಅವರು ಮತ್ತೆ ಹೇಲಿ ಮ್ಯಾಥ್ಯೂಸ್ ಅವರು ಸೇರ್ಕೊಂಡು ಕೊಡ್ತಾರೆ. ಸೊ ನಾಯಿ ಹೊಡೆದಂಗೆ ಹೊಡಿತಾರೆ ಗುರು. ಅನ್ಕೊಂಡಿದ್ದು ಪವರ್ ಪ್ಲೇ ಅಲ್ಲಿ ಆಕ್ಚುಲಿ ಸ್ಕೋರ್ ಬಂದ್ಬಿಟ್ಟು ಎಷ್ಟು ಅನ್ಕೊಂಡಿದ್ದೀರಾ? ಜಸ್ಟ್ 38 ರನ್ಸ್ ಅಷ್ಟೇ ಬಂದಿದ್ದು ಗುರು. ಆಮೇಲೆ ರನ್ ಸ್ಕೋರ್ ಬಂತು ಸ್ಕೋರು ಗುರು. ಏನ್ ಹೊಡೆದ್ರು ಅವ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರು ಹೊಡೆದ್ರು ಅಂತಲ್ಲ, ಇವ್ರು ಹೊಡೆಸ್ಕೊಂಡ್ರು, ಕ್ಯಾಚ್ ಗಳು ಬಿಡ್ತಾ ಇದಾರೆ. ಸಿಂಪಲ್ ಗುಜರಾತ್ ಜೈನ್ಸ್ ಅವ್ರು ಫೀಲ್ಡಿಂಗ್ ವರ್ಸ್ಟ್ ಅಲ್ಲಿ ವರ್ಸ್ಟ್. ಇವನ್ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತ್ಕೊಂಡು ಬೈತಾ ಇದಾರೆ, ಏನ್ ಇವ್ರೆ ಇಂಟರ್ನ್ಯಾಷನಲ್ ಇದನ್ನ ಆಡ್ತಾ ಇದಾರ, ಏನ್ ಸ್ಟ್ಯಾಂಡರ್ಡ್ಸ್ ಇದು. ಸೊ ಒಂದೊಂದು ಬಾಲ್ಗಳು ಕೆಳಗಡೆ ಹಿಡ್ಕೊಳಕ್ ಆಗ್ತಾ ಇಲ್ಲ, ಹಂಗೆ ತೂತ್ಗಳನ್ನ ಬಿಡ್ತಾರೆ. ಹೆಚ್ಚು ಕಮ್ಮಿ ಒಂದು 40-45 ರನ್ ಈ ಮಿಸ್ಫೀಲ್ಡ್ ಇಂದಾನೆ ಬಿಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಫ್ಯಾನ್ಸ್ ಗಳು ಸೇರೇ ಇಲ್ಲ ಗುರು ಆಕ್ಚುಲಿ. ಸೊ ನಿನ್ನೆ ನಾನು ಇನ್ನೊಂದು ಮ್ಯಾಚ್ ಬಗ್ಗೆ ಈ ವಿಡಿಯೋದಲ್ಲೇ ಮಾತಾಡ್ತೀವಿ. ಸೊ ಮಾಸ್ಟರ್ಸ್ ಲೀಗ್ ಬಗ್ಗೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡೀತು ಸೆಮಿಫೈನಲ್. ಅಲ್ಲಿ 24,000 ಪೀಪಲ್ ಅಟೆಂಡ್ ಮಾಡಿದ್ದು. ಆಕ್ಚುಲಿ 24,000 ಮಾಸ್ಟರ್ ಲೀಗ್ಸ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೋಡೋದಕ್ಕೋಸ್ಕರ 24,000 ಜನ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಆ ಲೆವೆಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ WPL ಅಲ್ಲಿ ಇಷ್ಟೆಲ್ಲ ಸ್ಟೇಜ್ ಕೊಟ್ಟು ಇಷ್ಟೆಲ್ಲ ಹೈಪ್ ನ ಕ್ರಿಯೇಟ್ ಮಾಡಿ ಇವ್ರನ್ನ ಬಿಟ್ರೆ ಹೋಗ್ರಿ ಫೀಲ್ಡಿಂಗ್ ಮಾಡ್ರಿ ಅಂತಂದ್ರೆ ಏನ್ ಗುರು, ತೂತ್ ಮೇಲೆ ತೂತು ಬರೋ ಅಮ್ಮ. ಅದು ಯಾರೋ ಲಾಸ್ಟ್ ಅಲ್ಲಿ ನಾವು ಹೆಸರು ಮಾಡ್ತೋಗ್ಬಿಟ್ಟು ಇಮ್ರಾನ್ ಶೇಖ್ ಅಮ್ಮ ತಾಯಿ ಬರೋ ಬಾಲ್ ಕೈ ಬರ್ತೈತೆ ಗುರು. ಕೈಯಲ್ಲಿ 1 ರನ್ ಇರೋದನ್ನ 4 ರನ್ ಅವರೇ ತಳ್ತಾ ಇದಾರೆ. ಆಕ್ಚುಲಿ ನಾನು ಶಾಕ್, ಅದು ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಇವರು ಅಂತ. 1 ಸತಿ ಓಕೆ, 2 ಸತಿ ಓಕೆ, 3 ಸತಿ ಅದೇ ತರ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಗುಜರಾತ್ ಅವರು ಒಂದು 50 ರನ್ ಫೀಲ್ಡ್ ಅಲ್ಲಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಕ್ಯಾಚ್ ಗಳು ತಗೊಳಕ್ ಆಗ್ತಿಲ್ಲ. ಇವನ್ ಆಶ್ಲಿ ಗಾರ್ಡನ್ ಅವರೇ ಕ್ಯಾಪ್ಟನ್ ಕ್ಯಾಚ್ ನ ತಗೊಳಕ್ ಆಗಿಲ್ಲ ಅಂತಂದ್ರೆ ನೀವು ನಂಬ್ತೀರಾ? ನಾನು ಶಾಕ್ ಆದೆ, ಆಕ್ಚುಲಿ ರಿಯಲ್ ಆಗಿ ಶಾಕ್ ಆದೆ. ಆ ಹೋಗ್ಲಿ ಕ್ಯಾಚ್ ನ ಹಿಡಿದ್ಬಿಟ್ಟು ಬಾಲ್ ಕೆಳಗಡೆ ಬಿತ್ತುತ್ತಾರೆ, ಅವರೇ ತಳ್ತಾ ಇದ್ದಾರೆ ಗುರು. ಹೋಗಿ ತಡಿಬೇಕು ಅಂತ ನಾವು ನೋಡ್ತಾ ಇಲ್ಲ, ನಿಂತ್ಕೊಂಡು ನೋಡ್ತಾ ಇದಾರೆ. ಅಲ್ಲಿ ನನಗೆಲ್ಲೋ ಡೌಟ್ ಬಂತು, ಏನು ಇವ್ರು ಫೋರ್ ಮಾಡಿ WPL ಏನು ಕ್ಲಿಕ್ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೋಸ್ಕರ ಗುರು. ಯಾರು ಮಿಸ್ಫೀಲ್ಡ್ ಗಳು ಅಷ್ಟೊಂದು ಬಿಟ್ಕೊಂಡು ಕೂತ್ಕೊಂಡು ಯಾರು ನೋಡಕ್ ಹೋಗ್ತಾರೆ? ಟಿವಿ ಕೂತ್ಕೊಂಡು ನಮಗೆ ನೋಡಕ್ಕೆ ಅಸಹ್ಯ ಅನ್ಸುತ್ತೆ. ಇನ್ನು ಪಾಪ ಲೈವ್ ಕೂತ್ಕೊಂಡು ಯಾರು ನೋಡ್ತಾರೆ ಸ್ಟೇಡಿಯಂ ಒಳಗಡೆ? ಗೈಸ್, ನಾನು ಎಷ್ಟು ಬೈದ್ ಬಿಟ್ಟಿದ್ದೀನಿ ಅಂತಂದ್ರೆ ಅವ್ರಿಗೆ ಆಕ್ಚುಲಿ ನನಗೆ ತಲೆಕೆಟ್ಟು ಹೋಗ್ಬಿಡ್ತು. ಏನಮ್ಮ ಮಾಡ್ತಾ ಇದ್ದೀರಾ ನೀವು? ನಾನಾಗಿರೋ ಕೋಚ್ ಆಗಿರೋ ನಾನು ಅದೇ ಹೇಳ್ತೀನಿ, ಕೋಚ್ ಆಗಿರೋ ಹೋಗಿ ರಪ್ಪ ಅಂತ ಹೊಡೆದ್ಬಿಟ್ಟು ಫೀಲ್ಡಿಂಗ್ ಮಾಡುವಂತ ಮಾಡಿಸ್ತಾರೆ. ಲೀಗಲ್ ಓಕೆ ಗುರು, ಲೀಗಲ್ನು ಹಂಗೆ ಪರ್ಫಾರ್ಮೆನ್ಸ್ ಕೊಟ್ರು. ಇಲ್ಲಿ ಸೆಮಿಫೈನಲ್ ಹಿಂಗೆ ಕೊಡಬೇಕು. ಸೊ ಎಷ್ಟು ಟಫ್ ಫೈಟ್ ಕೊಡಬೇಕು ಇವರು. ಅದನ್ಬಿಟ್ಟು ಎಲ್ಲ ತೂತ್ಕೊಳ್ಬಿಟ್ಕೊಂಡು ಮ್ಯಾಚ್ ಅಂತೂ ಹಾಳು ಮಾಡಿಕೊಂಡ್ರು. ಆಕ್ಚುಲಿ ಇಲ್ಲಿ ನಿನ್ನೆ ನ್ಯಾಟ್ ಅವ್ರು ಮಾತ್ರ ಇನ್ನೊಂದು 3 ರನ್ ಹೊಡೆದಿದ್ರೆ ಫಸ್ಟ್ WPL ಇವರೇ ಫಸ್ಟ್ 1000 ರನ್ ಹೊಡೆದಿದ್ದು ಕಂಪ್ಲೀಟ್ ಆಗ್ತಿತ್ತು. ಸೊ ಇಲ್ಲ, ಅದು ಫೈನಲ್ ಅವರೇ ಮಾಡ್ಕೊಂತಾರೆ. ಆಕ್ಚುಲಿ ಮಾಡ್ಬೋದಾಗಿತ್ತು. ಸೊ ಅಲ್ಲಿ ನೋಡಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಅವರು ಹೇಲಿ ಮ್ಯಾಥ್ಯೂಸ್ 77 ಔಟ್ ಆಗ್ತಾರೆ, ಇವರು 77ಗೆ ಔಟ್ ಆಗ್ತಾರೆ. ಒಂದು ಆಪರ್ಚುನಿಟಿ ಇನ್ನೊಂದು ಕೂಡ ಸಿಕ್ತು. ಆಕ್ಚುಲಿ 73 ಅಲ್ಲಿ ಇರ್ಬೇಕಾರೇನೋ 74 ಅಲ್ಲಿ ಇರ್ಬೇಕಾರೇನೋ ಇನ್ನೊಂದು ಕ್ಯಾಚ್ ಬಿಡ್ತಾರೆ. ಆ ಕ್ಯಾಚ್ ಬಿಟ್ಮೇಲೆ ಮತ್ತೆ ಒಂದು ಕ್ಯಾಚ್ ತಗೊಳ್ತಾರೆ. ಅದು ಅನ್ಫಾರ್ಚುನೇಟ್. ಅದೇನು ವೇಸ್ಟ್. ಅದು ಆಲ್ರೆಡಿ 199 ಸಮಥಿಂಗ್ ಸ್ಕೋರ್ ಬಂದ್ಬಿಟ್ಟಿತ್ತು. 180 ಬಂದಿತ್ತು. ಇನ್ನೂ 2 ಓವರ್ ಇತ್ತು. ಆಮೇಲೆ ಸ್ಟಾರ್ಟ್ ಆಗಿದ್ದು ಕ್ಯಾಪ್ಟನ್ ಅವ್ರು ಬರ್ತಾರೆ. ಅವರು ಕೂಡ ಸಖತ್ತಾಗಿ ಆಕ್ಚುಲಿ 20ನೇ ಓವರಲ್ಲಿ 2 6 ಹೊಡೆದಿರ್ತಾರೆ. ಅನ್ಕೊಂಡಿದ್ದೆ ಇನ್ನೇನು 3 6 ಹೊಡೆಯೋದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ 35 ರನ್ ಆಗಿತ್ತು. ಹೊಡೆದಾಕ್ಬಿಡ್ತಾರೆ 50 ರನ್, ಫಾಸ್ಟೆಸ್ಟ್ 50 ಮಾಡ್ಕೊಂತಾರೆ 12 ಬಾಲ್ಗೆ ಅಂತ 13 ಬಾಲ್ಗೆ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಅವರು ಕೂಡ ಈ ಕಡೆ ಬರ್ತಾರೆ, ನಾನ್ ಸ್ಟ್ರೈಕರ್ ಅಲ್ಲಿ ಬರಲೇಬೇಕಾಗಿದೆ. 4 6 2 4 ಹೊಡಿತಾರೆ ಅವರು 36 ರನ್ ಗುರು. ಏನ್ ಸಖತ್ತಾಗಿ ಹೊಡಿತಾರೆ 4 6 ಅಂತಂದ್ರೆ ನನಗೆ ಶಾಕ್ ಆಗ್ಬಿಟ್ಟೆ. ಟಾರ್ಗೆಟ್ ಆಕ್ಚುಲಿ 213 ಕೊಡ್ತಾರೆ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೊ ಇದನ್ನ ಚೇಸ್ ಮಾಡಕ್ ಬಂದಂತ ಗುಜರಾತ್ ಜೈನ್ಸ್ ಅವರು ಮುಗಿಸ್ಬಿಟ್ರು ಮುಂಬೈ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬೆತ್ಮೂನಿ ಅವರು ಔಟ್ ಆಗ್ಬಿಡ್ತಾರೆ. ಬೆತ್ಮೂನಿ ಫಸ್ಟ್ ಓವರ್ ಅಲ್ಲೇ ಔಟ್. ಸೊ ಅಲ್ಲಿ ಆಕ್ಚುಲಿ ಅವ್ರು ಬ್ಯಾಕ್ ಫುಟ್ ಬಿದ್ರು ಅಂತಾನೆ ಅರ್ಥ. ಬೆತ್ಮೂನಿ ಏನಾದ್ರು ಇದ್ದಿದ್ರೆ ಮೇ ಬಿ ಒಂದು ಚೇಸ್ ಅಲ್ಲಿ ಇನ್ನೂ 50-50 ಆಗಿರ್ತಿತ್ತು. ಯಾಕಂದ್ರೆ 10 ಓವರ್ವರೆಗೂ ಅವ್ರು ಇಸ್ಮೈಲ್ ಗುರು ಸಕ್ಕದಾಗಿ ಬೌಲಿಂಗ್ ಮಾಡೋರು. ಮತ್ತೆ ಇಸ್ಮೈಲ್ ಅದನ್ನೇ ಹೇಳ್ತಾರೆ. ಅವ್ರು ಏನ್ ಗುರು, ಇಸ್ಮೈಲ್ ಮತ್ತೆ ಹೈಲಿ ಮ್ಯಾಥ್ಯೂಸ್ ಅವರು ಇಬ್ರು ಒಂಥರ
ಬಿಗ್ ಪ್ಲೇಯರ್ಗಳು ಬಿಗ್ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಅವ್ರಿಬ್ರು ಆ ತರ ಪ್ಲೇಯರ್ಸ್ಗಳು. ಆಕ್ಚುಲಿ ಗಿಬ್ಸಮ್ ಅವ್ರು ಸ್ವಲ್ಪ ಒಂದು 34 ರನ್ ಅವ್ರು ಚೆನ್ನಾಗಿ ಆಡಿದ್ರು. ಅವ್ರು ಡೆಬ್ಯೂ ಆಕ್ಚುಲಿ ಹೈಯೆಸ್ಟ್ ವಿಕೆಟ್ ಅವರೇ ತಗೊಂಡಿದ್ದು ಗುಜರಾತ್ ಪರವಾಗಿ, ಹೈಯೆಸ್ಟ್ ರನ್ಸ್ ಅವರೇ ಹೊಡೆದಿದ್ದು 36 ರನ್. ಅವ್ರು 2 ವಿಕೆಟ್ ಕೂಡ ಕಬಳಿಸ್ಕೊಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅನ್ಸಿದ್ದು ಏನಂತಂದ್ರೆ ನೆನ್ನೆ ಗಿಬ್ಸನ್ ಅವ್ರಿಗೆ ಬಿಟ್ರೆ ಮಿಗ್ದವ್ರು ಯಾರು ಪಾರ್ಟಿಗೆ ಬರಲಿಲ್ಲ. ಆಶ್ಲಿ ಗಾರ್ಡನ್ ಅವ್ರ ಮೇಲೆ ತುಂಬಾ ಹೋಪ್ಸ್ ಇತ್ತು, ಹೊಡಿತಾರೆ ಇವರು, ಯಾಕಂದ್ರೆ 200 ಅವ್ರು ಆಲ್ರೆಡಿ ಮಾಡಿದ್ರು. ಯಾವ ರೀತಿ ಮಾಡಿದ್ರು ಈಸಿಯೆಸ್ಟ್ ವೇ ಅಲ್ಲಿ ಮಾಡಿಬಿಟ್ರು. ಬಟ್ ಎಲ್ಲೋ ನನಗೆ ಅನ್ಸಿದ್ದು ಏನಂತಂದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಗುಜರಾತ್ ಅವರು ಮತ್ತೆ ವೇಸ್ಟ್ ತಂಡ ಅನ್ನೋ ತರನೇ ಪ್ರೂವ್ ಮಾಡ್ಕೊಂಡ್ಬಿಟ್ರು. ನಾವು ಆಕ್ಚುಲಿ ಏನೋ ಒಂದು ಕನ್ಸ್ ಕಟ್ಕೊಂಡಿದ್ವಿ. ನೆನ್ನೆ ವಿಡಿಯೋದಲ್ಲಿ ನಾವು ಕೂಡ ಹೇಳಿದ್ವಿ, ಗುಜರಾತ್ ಗೆಲ್ಲಬೇಕು, ಅಟ್ಲೀಸ್ಟ್ ಒಂದ್ಸತಿನಾರು ಲೈಕ್ ಕಪ್ ಹೊಡ್ಕೊಂಡು ಹೋಗ್ಲಿ. ಮುಂಬೈ ಅವ್ರು ಆಲ್ರೆಡಿ ಕಪ್ ಹೊಡೆದಿದ್ದಾರೆ, ಸೊ ಇವರಾದ್ರೂ ಒಂದ್ಸದಾರು. ಇಲ್ಲ, ನನಗೆ ಖುಷಿ ಆಗ್ತಿದೆ ಏನು ಗೊತ್ತಾ, ಕಪ್ಪು ಬೇರೆ, ಬಟ್ ಅಟ್ಲೀಸ್ಟ್ ಫೈನಲ್ ತಲುಪಿದ್ದು ಮೊದಲನೇ ತಂಡ ಆಗ್ತಿತ್ತು ಗುಜರಾತ್ ಅವರು ಇಷ್ಟು 2 ವರ್ಷ ಸೀಸನ್ ಆದ್ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ಡೆಲ್ಲಿ ಅವರು ಮತ್ತೆ ಇವರು ಇಬ್ಬರು ಬಂದಿರೋ ಹೊಸ ತಂಡ, ಯಾರು ಗೆದ್ದರೂ ಖುಷಿ ಆಗ್ತಿತ್ತು ನನಗೆ. ಸೊ ಡೆಲ್ಲಿ ಅವ್ರು ಗೆದ್ರೆ ಇನ್ನೂ ತುಂಬಾ ಖುಷಿ ಆಗೋದು, ಯಾಕಂದ್ರೆ 2 ವರ್ಷದಿಂದ ಕಷ್ಟ ಪಡ್ತಾ ಇದ್ದಾರೆ. ಬಟ್ ನನಗೆ ಯಾಕೋ ಈ ಸತಿ ಮುಂಬೈ ಅವರು ಈ ರೀತಿ ಆಡ್ತಾ ಇರೋದು ನೋಡಿದ್ರೆ ಅಂಬಾನಿ ಅವ್ರು ಬಿಡಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಅನ್ಸಿದ್ದೇನ ಅಂತಂದ್ರೆ ಮೇ ಬಿ ಫೈನಲ್ ಅಲ್ಲಿ ಈ ತರ ಸಪೋರ್ಟ್, ಈ ತರ ಸ್ಟೇಡಿಯಂ ಅಲ್ಲಿ ಆಲ್ರೆಡಿ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ, ಪಿಚ್ ಈ ರೇಂಜ್ ರೆಡಿ ಆಗಿದೆ, ಅವ್ರಿಗೆ ಏನ್ ಬೇಕೋ ಹಂಗೆ ಹೆಲ್ಪ್ ಮಾಡ್ಕೊಡೋ ತರ ಪಿಚ್ ಇದು ನೆನೆ ಫ್ರೆಶ್ ಪಿಚ್ ಆಡ್ಸಿದ್ದು ಗೈಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೊನ್ನೆ ಮಾಡಿಸಿದ್ರಲ್ಲ RCB ಮೇಲೆ ಆಡ್ಸಲ್ಲ, ಆ ಪಿಚ್ ಅಲ್ಲಿ ಆಡ್ಸಿಲ್ಲ. ಇದು ಸ್ವಲ್ಪ ಡ್ರೈ ಇತ್ತು, ಸ್ಟಾರ್ಟಿಂಗ್ ಪವರ್ ಪ್ಲೇಯರ್ ಸ್ಲೋ ಆಗಿ ಬರ್ತೈತೆ ಅಂತ ಅದನ್ನೇ ಹೇಳಿದ್ರು. ಸ್ಕೋರಿಂಗ್ 170 ಬರ್ಬೋದು ಅಂತಿತ್ತು, ಬಟ್ ಪವರ್ ಪ್ಲೇಯರ್ ಅದೇ ರೀತಿ ವಿಕೆಟ್ಸ್ನ ಉಳಿಸ್ಕೊಂಡು ರನ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಲಾಸ್ಟ್ ಅಲ್ಲಿ ಹೊಡಿತೀವಿ ಅನ್ನೋ ರೀತಿ ಹೊಡೆದ್ರು. ಆಕ್ಚುಲಿ 180 ಒಳಗಡೆನೆ ಕಟ್ ಹಾಕ್ಬೋದಾಗಿತ್ತು, 185 ಲಾಸ್ಟ್ ಮ್ಯಾಕ್ಸಿಮಮ್ ಸ್ಕೋರು. ಬಟ್ ಇವರ ಮಿಸ್ ಫೀಲ್ಡ್ ಗಳಿಂದ ಹೆಚ್ಚು ಕಮ್ಮಿ ಒಂದು 30 to 40 ರನ್ಸ್ ಎಕ್ಸ್ಟ್ರಾ ರನ್ಸ್ ಬಂತು ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಔಟ್ ಆದ್ಮೇಲೆ ಫುಲ್ ಮಲ್ಲಿ ಅವರು ಕೂಡ ಒಂದು 30 ರನ್ ಕಲೆ ಹಾಕ್ತಾರೆ. ಸೊ ಮುಂಬೈ ಇಂಡಿಯನ್ಸ್ ಮೇಲೆ ಮೊನ್ನೆ ಮ್ಯಾಚ್ ಅಲ್ಲಿ ಅವರೇ ಹೈಯೆಸ್ಟ್ ರನ್ ಸ್ಕೋರ್ ಆಗಿದ್ದು, 67 ಏನೋ ಸಮಥಿಂಗ್ ಹೊಡಿತಾರೆ. ಬಟ್ ಇವತ್ತು ಕೂಡ 30 ರನ್ಸ್ ನ ಹೊಡೆದು ಔಟ್ ಆಗ್ತಾರೆ. ಏನು ಒಬ್ಬರೇ ಎಷ್ಟೊಂದು ಹೊಡಿತಾರೆ ಎಲ್ಲ ಗುರು, 1 by 1 ಎಲ್ಲ ಬರ್ತದೆ, ಎಲ್ಲ ಔಟ್ ಆಗ್ತಾ ಮತ್ತೆ ಪೆವಿಲಿಯನ್ ಎಂಡ್ ಹೋಗ್ತಾ ಇದ್ರು. ಅಂಡ್ ಓವರ್ ಆಲ್ 166 ಗೆ ಎಲ್ಲ ಆಲ್ ಔಟ್. ಇವನ್ 170 ಕೂಡ ಕ್ಲಿಕ್ ಮಾಡಕ್ಕಾಗಿಲ್ಲ. ಮೇ ಬಿ 180 ಇದ್ದಿದ್ರೆ ಒಂದು ಚಾನ್ಸ್ ಇರ್ತಿತ್ತು, ಪ್ರೆಷರ್ ಇರ್ತಿರ್ಲಿಲ್ಲ, ಆರಾಮ್ಸೆ ಹೊಡೆದಿರೋ ಲಾಸ್ಟ್ ಅಲ್ಲಿ ಬಂದು ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಡಾಟಿನ್ ಅವ್ರದ್ದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಂಜುರಿ ಆಯ್ತು, ಅದರಿಂದ ಅವ್ರು ಆಡಕ್ಕಾಗ್ಲಿಲ್ಲ ಗೈಸ್. ಇನ್ನ ಹೇಲಿ ಮ್ಯಾಥ್ಯೂಸ್ ಅವ್ರು 3 ವಿಕೆಟ್ ತಗೋತಾರೆ, ಲೈಕ್ ಇಸ್ಮಾಯಿಲ್ ಅವರು 1 ವಿಕೆಟ್ ತಗೋತಾರೆ ನೆನ್ನೆ ಮ್ಯಾಚ್ ಅಲ್ಲಿ. ಸೊ ಗೈಸ್ ಒಟ್ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಹೇಲಿ ಮ್ಯಾಥ್ಯೂಸ್ ಆಗ್ತಾರೆ, ಬಿಕಾಸ್ ಆಫ್ 77 ರನ್ಸ್ ಪ್ಲಸ್ 3 ವಿಕೆಟ್ಸ್ ಕೂಡ ಕಬಳಿಸ್ಕೊಳ್ತಾರೆ. ಹೋಪ್ ದಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಡೆಲ್ಲಿ ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಅದು ಕೂಡ ಪ್ರಿವ್ಯೂ ಲೈಕ್ ನಾಳೆ ಮಾಡ್ತೀವಿ. ಅಂಡ್ ಗೈಸ್ ಇನ್ನೊಂದು ಮ್ಯಾಚ್ ಕಡೆ ಕಾನ್ಸಂಟ್ರೇಷನ್ ಮಾಡೋದಾಗಿದ್ರೆ ನಮ್ಮ ಮಾಸ್ಟರ್ಸ್ ಲೀಗ್, ನಮ್ಮ ಲೆಜೆಂಡ್ಸ್ ಗಳಾದಂತ ಸಚಿನ್ ತೆಂಡೂಲ್ಕರ್, ಯೂಸಫ್ ಪಠಾನ್, ಯುವರಾಜ್ ಸಿಂಗ್, ಮತ್ತೆ ಲೈಕ್ ಇದು ಎಷ್ಟು ಜನ ಇದ್ರು ಗುರು, ನೋಡಕ್ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇದೇನೆ ಅಂಬಾಟಿ ರಾಯ್ಡು ಅವರು ಕೂಡ ಓಪನಿಂಗ್ ಮಾಡಿದ್ರು ಗುರು, ಇಂಡಿಯನ್ ಪರವಾಗಿ 4 ಹೊಡಿತಾರೆ, ಪಟ್ಟ ಅಂತ ಔಟ್ ಆಗ್ತಾರೆ ಅವರು ಅಷ್ಟೇ. ಮೊದಲನೇ 2ನೇ ಓವರ್ ಏನೋ ಔಟ್ ಆಗ್ಬಿಡ್ತಾರೆ ಪಟಕ್ ಅಂತ, ಅವ್ರು 2ನೇ ಓವರ್ 3ನೇ ಓವರ್ ಔಟ್ ಆಗ್ತಾರೆ. ನನಗೊಂಥರ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಒಂದ್ ಕಡೆ ಬೇಜಾರಾಯ್ತು, ಅಯ್ಯೋ ಸೋತ್ ಬಿಡ್ತಾರೇನೋ ಅಂತ ಅನ್ಕೊಂಡೆ. ಬಟ್ ಇಂಡಿಯಾದವ್ರು ಯಾವ ರೀತಿ ಹೊಡೆದು ಅಂದ್ರೆ ಸಚಿನ್ ತೆಂಡೂಲ್ಕರ್ ಸರ್ ಆಕ್ಚುಲಿ 42 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ. ಆಮೇಲೆ ಬಂದಿದ್ದು ಯುವರಾಜ್ ಸಿಂಗ್ ಸ್ಟಾಮ್ ಗುರು, ಎಂತ 6 ಗುರು ಹೊಡಿತಿದ್ದು, ಈಗಲೂ ಕಣ್ಣಲ್ಲಿ ಕಟ್ಟದಂಗಿದೆ ಗುರು. ಯುವರಾಜ್ ಸಿಂಗ್ ಅವ್ರು ಮಾತ್ರ ಸಾಕಾಗಿ ಆಡ್ತಾರೆ. 58 ಏನೋ ಸಮಥಿಂಗ್ 59 ಹೊಡೆದು 30 ಬಾಲ್ಸ್ಗೆ ಔಟ್ ಆಗ್ತಾರೆ. ಸೊ ಇಲ್ಲಿ 6 ಏನೋ ಹೊಡಿತಾರೆ ಗುರು, ಸಾಕಾಗಿ ಹೊಡಿತಾರೆ ಮಾತ್ರ. ಕೂಡ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸೊ ಒಟ್ಟಲ್ಲಿ ಗೈಸ್ ಫಿನಿಶಿಂಗ್ ಟಚ್ ಅಲ್ಲಿ ಲಾಸ್ಟ್ ಅಲ್ಲಿ ಲೈಕ್ ಇವರು ಇರ್ಫಾನ್ ಪಠಾನ್ ಅವ್ರು ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಅಲ್ಲಿ ಒಂದು ಬಾಲ್ ಅಲ್ಲಿ 6 ಹೊಡಿತಾರೆ, ಲೋವರ್ 6 ಗುರು, ಅದು ಫ್ಲಾಟ್ 6 ಹೋಗುತ್ತೆ. ನಾನೇ ಶಾಕ್ ಆಗ್ಬಿಟ್ಟು ಏನು ಈ ರೇಂಜ್ ಹೊಡೆದ್ಬಿಟ್ರು ಅಂತ. 220 ಟಾರ್ಗೆಟ್ ಕೊಡ್ತಾರೆ ಅದೇ 220 ಟಾರ್ಗೆಟ್ ಕೊಡ್ತಾರೆ. ಬಟ್ ಇದಾದ್ಮೇಲೆ ಆಸ್ಟ್ರೇಲಿಯಾದವ್ರು ಚೇಸ್ ಮಾಡಿದಾಗ ಈಸಿ ಚೇಸ್ ಅಂತಾನೆ ಅನ್ಕೊಂಡಿದ್ದೆ ನಾನು, ಯಾಕಂತಂದ್ರೆ ಆಸ್ಟ್ರೇಲಿಯಾದವ್ರು ಆ ರೀತಿ ಆಡಿದ್ರು ಗುರು. 260 ಲಾಸ್ಟ್ ಮ್ಯಾಚ್ ಅಲ್ಲಿ ಹೊಡೆದಿದ್ರು, 210 19ನೇ ಓವರ್ ಅಲ್ಲೇನೋ ಫಿನಿಶ್ ಮಾಡಿದ್ರು. ಆಕ್ಚುಲಿ 220 ಈಸಿ ಸ್ಕೋರ್ ಅಲ್ಲಿ ಆರಾಮ್ಸೆ ಚೇಸ್ ಮಾಡ್ಬಿಡ್ಬೋದು ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಕಟ್ ಹಾಕಿದ್ ಯಾರು ಗುರು, ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರು. ನದೀಮ್ ಅವರು ಕೂಡ 4 ವಿಕೆಟ್ ತಗೋತಾರೆ ಗೈಸ್ ಇಲ್ಲಿ. ಒಟ್ನಲ್ಲಿ ಗೈಸ್ ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ನದೀಮ್ ಅವ್ರು ಲಾಸ್ಟ್ ಅಲ್ಲಿ ಬಂದು ತಗೊಂತಾರೆ, 5ನೇ ಓವರಲ್ಲಿ ಪವರ್ ಪ್ಲೇಯರ್ 1 ವಿಕೆಟ್ ತಗೊಂತಾರೆ. ವಾಟ್ಸನ್ ಮೇನ್ ವಿಕೆಟ್ ನಮ್ಗೆ ಬೇಕಾಗಿದ್ದು, ಅದನ್ನ ಕೊಡೋದು ಯಾರಪ್ಪ ಅಂದ್ರೆ ನಮ್ಮ ವಿನಯ್ ಕುಮಾರ್ ಅವರು. ಸೊ ಸಾಕಾಗಿ ಆಡ್ತಾರೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಯಾರು ಕೂಡ ಆಡ್ಲ, ಬೆನ್ ಕಟಿಂಗ್ ಅವರು ಲಾಸ್ಟ್ ವರ್ಗೂ ನಿಂತ್ಕೊಂಡು ಬೇಗ ಅಷ್ಟೇ. ಪವರ್ ಪ್ಲೇ ಅಲ್ಲೇ ನಿಮ್ಗೆ 4 ವಿಕೆಟ್ ಬಿದ್ದೋಯ್ತು ಅಂತಂದ್ರೆ ಇನ್ನು ಎಲ್ಲಿ ಚೇಸ್ ಮಾಡಾಕ್ತಾರೆ, ಹಂಗ ಅನ್ಕೊಂಡೆ ಆಸ್ಟ್ರೇಲಿಯಾದವ್ರು ಏನಾರ ಇಂಪಾಸಿಬಲ್ ಚೇಸ್ ಮಾಡ್ಬೋದು ಗುರು ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಎಡವಟ್ಟಾಗಿದ್ದು ಏನಪ್ಪಾ ಅಂತಂದ್ರೆ ಶೇನ್ ವಾಟ್ಸನ್ ಜೊತೆ ಡ್ಯಾನ್ ಕ್ರಿಸ್ಟಿಯನ್ ಅವ್ರನ್ನ ಓಪನಿಂಗ್ ಕಳಿಸಬೇಕಾಗಿತ್ತು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಾವು ನೋಡಿದ್ವಿ ಯಾವ ರೀತಿ ಆಡಿದ್ರು, ಎಷ್ಟು ಕ್ವಿಕ್ ಆಗಿ ಬಂದು 60 ರನ್ಸ್ ಬರೀ 22 ಬಾಲ್ಗೆಲ್ಲ 60 ರನ್ ಹೊಡೆದಿದ್ರು. ಸೊ ಅದೇ ರೀತಿ ಇವತ್ತು ಕೂಡ ಕಳಿಸಿದ್ರೆ ಮೇ ಬಿ ವರ್ಕೌಟ್ ಆಗ್ತಿತ್ತೇನೋ. ಬಟ್ ಇಲ್ಲಿ ನಮ್ಮ ಇಂಡಿಯಾದವ್ರು ಸಾಕಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿರೋ. ಸೊ ಒಟ್ನಲ್ಲಿ ನೆನ್ನೆ ಸೆಮಿಫೈನಲ್ ಗೈಸ್ ಒಂಥರ ಆಸ್ಟ್ರೇಲಿಯಾ ಮೇಲೆ ಹೊಡೆದಾಕಿ ಒಂಥರ ನೆಮ್ಮದಿ, ಏನೋ ಒಂಥರ ಆಸ್ಟ್ರೇಲಿಯಾನ ಸೋಲ್ಸೋದು ಸೆಮಿಫೈನಲ್ ಅಂದ್ರೆ ಒಂಥರ ಖುಷಿ ಗುರು. ಫೈನಲ್ ಬಂದ್ರೆ ಕಷ್ಟ ಆಗಿರೋದೇನೋ, ಸೆಮಿಫೈನಲ್ ಸೋತಿರೋದು ತುಂಬಾ ಖುಷಿ ಆಯ್ತು ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಫೈನಲ್ ಅಲ್ಲಿ ಯಾರು ಬರ್ಬೋದು? ಇವತ್ತು ಆಡ್ತಾ ಇದಾರೆ ಆಕ್ಚುಲಿ ವೆಸ್ಟ್ ಇಂಡೀಸ್ ಮತ್ತೆ ವೆಸ್ಟ್ ಇಂಡೀಸ್ ಮತ್ತೆ ಶ್ರೀಲಂಕಾದವ್ರು ಆಡ್ತಾ ಇದ್ದಾರೆ ಸೆಮಿಫೈನಲ್. ಸೊ ಅವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ ಬರ್ತಾರೆ. ನನಗನ್ನಿಸ್ತಾ ಇರೋದು ಮೇ ಬಿ ಇವತ್ತು
ರಿಪೀಟ್ ಆಗ್ಬೋದಾ 2011 ವರ್ಲ್ಡ್ ಕಪ್ ಶ್ರೀಲಂಕಾ ಗೆದ್ಬಿಟ್ಟು ಅಂತಾನೆ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ನಿಮಗೆ ಏನು ಅನಿಸುತ್ತೆ? ಸೊ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ಸ್ ನೀವು ಮ್ಯಾಚ್ ನೋಡಿದ್ರೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಇದಾಗಿತ್ತು ನಮ್ಮ ವಿಡಿಯೋ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.